ಬಾರಿಸ್ತವ್ರೆ ಪ್ರಸಾದಗಳನ್ನ ಬಾರಿಸ್ತವ್ರೆ. ಗೈಸ್ ಎಲ್ಲರಿಗೂ ನಮಸ್ಕಾರ. ಈಗ ನಾವು ಬೆಳಗ್ಗೆನೆ ಎದ್ದು ದೇವಸ್ಥಾನಕ್ಕೆ ಬಂದಿದ್ರಿ. ಹಾಗೆ ಒರಿಸ್ಸಾದಲ್ಲಿ ಪುರಿ ಜಗನ್ನಾಥ ಟೆಂಪಲ್ ಯಾವ ತರ ಫೇಮಸ್ ಇದೆಯೋ ಅದೇ ತರ ದೇವಸ್ಥಾನ ನಿಮ್ಗೆ ಕಾಣಿಸ್ತಿರ್ಬೇಕಿಲ್ಲಿ ನೋಡಿ ದೇವಸ್ಥಾನ. ಗೈಸ್ ಇವಾಗ ಶ್ರೀ ಜಗನ್ನಾಥ ಟೆಂಪಲ್ ಬಂದಿದ್ದೀರಿ. ಬನ್ನಿ ಒಳಗಡೆ ಹೋಗಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಗೈಸ್ ಏನು ಒರಿಸ್ಸಾದಲ್ಲಿ ಪುರಿ ಜಗನ್ನಾಥ ಟೆಂಪಲ್ ಫೇಮಸ್ ಇದೆಯೋ ಅದೇ ಟೆಂಪಲ್ ನಮ್ಮ ಬೆಂಗಳೂರಲ್ಲಿ ಸಹ ಇದೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ನೋಡಿ ನನಗೆ DM ಮಾಡಿ ಅಡ್ರೆಸ್ನ ಕಳಿಸ್ಕೊಡ್ತೀನಿ. ಹಾಗೆಯೇ ಹೋಗಿದ ತಕ್ಷಣ ರೈಟ್ ಸೈಡಲ್ಲಿ ಆಂಜನೇಯನ ದರ್ಶನ ಮಾಡಿಕೊಂಡು ಆಂಜನೇಯನ ಮೊದಲನೇದಾಗಿ ಆಂಜನೇಯನ ನೋಡಿ ಆಮೇಲೆ ಜಗನ್ನಾಥನ ದರ್ಶನಕ್ಕೆ ಹೋಗೋದು. ಹಾಗೆ ನಮ್ಮ ಅದೃಷ್ಟಕ್ಕೆ ದೇವರನ್ನ ನೋಡೋಕ್ಕಾಗಲಿಲ್ಲ ಅಂದರೆ ಜುಲೈ 14ನೇ ತಾರೀಕು ದೇವ್ರನ್ನ ಓಪನ್ ಮಾಡ್ತಾರೆ. ಅದು ಸ್ಕ್ರೀನ್ ಹಾಕಿದ್ದಾರೆ ಇವಾಗ ಸದ್ಯಕ್ಕೆ. ಸ್ಕ್ರೀನಿಂದ ದೇವಸ್ಥಾನ ಇರೋದು. ನೆಕ್ಸ್ಟ್ ಟೈಮ್ ಏನಾದರೂ ಬಂದಾಗ ತೋರಿಸ್ಕೊಳ್ಳೋಣ ಖಂಡಿತವಾಗ್ಲೂ. ಇವಾಗ ನಾವು ಅಲ್ಲಿ ದರ್ಶನ ಮಾಡಿಕೊಂಡು ಈ ಕಡೆ ಬಂದರೆ ಶಿವನ ವಿಗ್ರಹ ಸಹ ಇತ್ತು. ಶಿವನ ಹಾಗೂ ನಂದಿನ ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದೆ ದೇವಸ್ಥಾನನೆಲ್ಲ ವಿಡಿಯೋ ಮಾಡೋಣ ಅಂತ. ಇದು ನೋಡಿ ಗಾಯ್ಸ್, ದೇವಸ್ಥಾನ ಎಲ್ಲ ಫುಲ್ ವುಡ್ ವರ್ಕಲ್ಲಿ ಮಾಡಿರುವಂಥ ದೇವಸ್ಥಾನ. ಒಂದೊಂದು ಇದರಲ್ಲೂ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ತುಂಬ ಚೆನ್ನಾಗೇ ಮಾಡಿದ್ದಾರೆ. ಹಾಗೆಯೇ ಮೇಲೆ ಕೆಂಪು ಬಾವುಟ ಸಹ ಆರ್ತಾನೆ ಇರುತ್ತೆ. ಪವರ್ಫುಲ್ ಅಂತಲೇ ಹೇಳ್ಬೋದು. ದೇವಸ್ಥಾನ ಎಲ್ಲ ತುಂಬಾ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಹಾಗೆಯೇ ಸುತ್ತಮುತ್ತ ಎಲ್ಲ ದೇವಸ್ಥಾನ ಎಲ್ಲ ಸುತ್ತಮುತ್ತ ದೇವಾಲಯಗಳ ಒಂದೊಂದು ದೇವತೆಗಳು ಹಾಗೂ ಆಂಜನೇಯ, ಈಶ್ವರ ಈ ಥರ ಸುಮಾರು ದೇವ್ರನ್ನ ಇಟ್ಟಿದ್ದಾರೆ. ನಾವು ದೇವಸ್ಥಾನ ಎಲ್ಲ ಸುತ್ತಿದ ಮೇಲೆ ನಮ್ಮ ಫ್ರೆಂಡ್ ಏನು ಹೇಳ್ತಿದ್ದಾನೆ ಕೇಳಿಸ್ಕೊಳ್ಳಿ ಗಾಯ್ಸ್. ಪುರಿ ಜಗನ್ನಾಥ ಟೆಂಪಲ್ ಬಂದಿದ್ದೀವಿ ಗಾಯ್ಸ್. ದೇವ್ರನ್ನ ದರ್ಶನ ಮಾಡಿಕೊಂಡು ಹೋಗೋ ಟೈಮಲ್ಲಿ ಆಚೆ ನಿಂತ್ಕೊಂಡು ಒಂದು ಸೆಲ್ಫಿ ತಗೊಂಡೆ ದೇವಸ್ಥಾನದ ಮುಂದೆ. ನೋಡಕ್ಕಾಗಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ದೇವಸ್ಥಾನ ನೋಡಕ್ಕಾಗಿಲ್ಲ. ಜುಲೈ 14th ಓಪನ್ ಅಂತೆ. ನೀವು ಬಂದು ವಿಸಿಟ್ ಮಾಡಿ ಗೈಸ್. ಇವಾಗ ಜಗನ್ನಾಥ ಟೆಂಪಲ್ ಮುಗಿಸ್ಕೊಂಡು ಪಕ್ಕದಲ್ಲಿರುವಂಥ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಅದೇ ಥರ ದೇವಸ್ಥಾನ ಪಕ್ಕದಲ್ಲೇ ಮಸೀದಿ, ಆಂಜನೇಯ ದೇವಸ್ಥಾನ ಎಲ್ಲ ಇದೆ, ತೋರಿಸ್ಕೊಡ್ತೀನಿ ಬನ್ನಿ ಗಾಯ್ಸ್. ಇದೇ ಗಾಯ್ಸ್ ಆಂಜನೇಯನ ಟೆಂಪಲ್ ಆಗಿ ಪಕ್ಕದಲ್ಲಿರುವಂಥ ಮಸೀದಿ. ಹಾಗೆ ಅದ್ರ ಪಕ್ಕದಲ್ಲಿ ಮಸೀದಿ ಸಹ ಇದೆ. ಈ ತರ ನೋಡಿರೋದು ನನ್ನ ಲೈಫಲ್ಲೇ ಫಸ್ಟ್ ಟೈಮು. ಅಂದ್ರೆ ಹಿಂದೂ ದೇವಸ್ಥಾನ, ಮುಸ್ಲಿಂ ದೇವಸ್ಥಾನ ಪಕ್ಕದಲ್ಲಿದ್ದು ಯಾವುದೇ ಜಾತಿ ಭೇದ ಇರುದೇನೆ ದೇವಸ್ಥಾನ ಕಟ್ಕೊಂಡು ಒಂದಾಗಿ ಹೋಗ್ತಿರೋದು ಈ ಅಗ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ದೇವಸ್ಥಾನ ವೈಟಿಂಗ್ ಅಲ್ಲಿ ಸಿಗೋಣ. ಬಾಯ್ ಗೈಸ್. ಇವಾಗ ಈಜಿಪುರ ಟೆಂಪಲ್ಗೆ ಹೋಗ್ತಾ ಇರಿ. ವೆಂಕಟೇಶ್ವರನ ಟೆಂಪಲ್ಲು ಅದು ದೇವಸ್ಥಾನ ಬಂದು ಡೀಸೆಂಟಾಗೇ ಪ್ರತಿಷ್ಠಾಪನೆ ಆಗಿದ್ದು. ನೀವು ಸಹ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತೀರ. ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನ ಕಾಣಿಸುತ್ತೆ ನಿಮಗೂ ತೋರಿಸ್ಕೊಡ್ತೀನಿ ಯಾವ ದೇವಸ್ಥಾನ ಎಲ್ಲಿರೋದು. ಇದನ್ನು ನೋಡಾದರೂ ಈ ದೇವಸ್ಥಾನ ಅಂತ ತಿಳ್ಕೊತೀರಾ. ಮಿಸ್ ಮಾಡದೆ ವಿಡಿಯೋನ ನೋಡಿ ಗಾಯ್ಸ್. ದೇವಸ್ಥಾನ ಯಾವುದು ಅಂತ ನೋಡೋಣ, ಹೋಗಿ ಒಳಗಡೆ ಬನ್ನಿ ಗಾಯ್ಸ್. ಇವಾಗ ನಮ್ಮ ಫ್ರೆಂಡು ದೇವಸ್ಥಾನಕ್ಕೆ ಹೂವು ತಗೊತಾ ಇದ್ದಾನೆ. ಎಲ್ಲ ನಿಂಗೆ ಹೇಳ್ತಾ ಇರೋ ನೀನು ನಾನು ಗೈಸ್. ದೇವರ ಪಾದಗಳ ಆಶೀರ್ವಾದ ಪಡ್ಕೊಬೇಕು ಅಂದರೆ 100 ರೂಪಾಯಿ ಟಿಕೆಟ್ ಕೊಟ್ಟು ಮೇಲೆ ಹತ್ತಿ ದೇವಸ್ಥಾನದ ಮೇಲೆ ದೇವರದ ಪಾದಗಳಿಗೆ ಆಶೀರ್ವಾದ ಪಡ್ಕೊಬೋದು ಗಾಯ್ಸ್. ನೋಡಿ ಯಾವ ಥರ ದೇವಸ್ಥಾನ ಮೇಲೆಯಿಂದ ಹೆಂಗಿದೆ ಅಂತ. ಹಾಗೆಯೇ ನಮ್ಮ ಫ್ರೆಂಡು ಕೈ ಎತ್ತಿ ದೇವ್ರಿಗೆ ಮುಗಿತಾ ಇದ್ದ, ನಾನು ಮೇಲೆಯಿಂದ ಒಂದು ವ್ಯೂಗೆ ವಿಡಿಯೋ ಮಾಡಿಕೊಂಡೆ ಗಾಯ್ಸ್. ದೇವಸ್ಥಾನ ಮೇಲೆ ಹತ್ತಿ ವೆಂಕಟೇಶ್ವರ ಪಾದಗಳ ಆಶೀರ್ವಾದ ಪಡ್ಕೊಂಡು ಕೆಳಗಡೆ ಇಳಿದು ಬಂದರೆ ಇಲ್ಲಿ ದೇವಸ್ಥಾನ ಇರುತ್ತೆ, ಗರ್ಭಗುಡಿ. ಇಲ್ಲಿ ದರ್ಶನಕ್ಕೆ ದಾರಿ ಸಹ ಅಂತ ಫೋಟೋ ಕೂಡ ಹಾಕಿರ್ತಾರೆ. ಇದು ಕ್ಯೂವಲ್ಲಿ ಈ ಥರ ಹೋಗಬೇಕು ಒಳಗಡೆ. ದೇವಸ್ಥಾನ ಇದು ಒಳಗಡೆ ಏನೂ ಅಷ್ಟೊಂದು ರಶ್ ಇದ್ದಿಲ್ಲ, ಯಾಕಂದರೆ ಇದು ಡೀಸೆಂಟಾಗಿ ಪ್ರತಿಷ್ಠಾಪನೆ ಆಗಿರೋದ್ರಿಂದ ವೀಕೆಂಡಲ್ಲಿ ಸಹ ಕಮ್ಮಿನೇ ಇದ್ದರು ಜನ ಅಂತ ಹೇಳಬಹುದು. ಆದರೆ ಸಹ ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಬೋಲ್ಡ್ ಹಾಕಿದ್ರು. ಹಂಗಿನೊಂದು ಫ್ಯಾನ್ಸ್ ತೋರಿಸ್ಬೇಕು ನಮ್ಮ ಯೂಟ್ಯೂಬರ್ಸ್ಗಂತನ ನಾನು ಇಲ್ಲಿಂದನೇ ಒಂದು ಝೂಮ್ ಹಾಕ್ಕೊಂಡೆ. ಆದ್ರೂ ಇಲ್ಲಿಂದನೇ ದರ್ಶನ ಪಡ್ಕೊಳ್ಳಿ. ದರ್ಶನ ಮುಗಿಸ್ಕೊಂಡು ಬರೋಷ್ಟೊಳಗಡೆ ದೇವಸ್ಥಾನದಲ್ಲಿ ಆಚೆ ಬಂದರೆ ಪ್ರಸಾದ ಕೊಡ್ತಾಯಿದ್ರು. ನಮ್ಮ ಫ್ರೆಂಡ್ ನೋಡಿ ಗಾಯ್ಸ್ ಹೆಂಗೆ ತಿಂತಾನಂದರೆ ಒಳ್ಳೆ ಬ್ಯಾಟಿಂಗ್ ಗಾಯ್ಸ್. ಅವನೆಲ್ಲೋದ್ರೇನು ಪ್ರಸಾದಕ್ಕೆ ಮಾತ್ರ ಹಿಂದೆ ಇರಲ್ಲ, ಮುಂದೆ ಇರ್ತಾನೆ ಗಾಯ್ಸ್. ಇವಾಗ ವೆಂಕಟೇಶ್ವರ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಕೋರಮಂಗಲ ವಿನಾಯಕ ದರ್ಶನ ಪಡೆಯೋದಕ್ಕೆ ಹೋಗ್ತಾ ಇದ್ರಿ ಗಾಯ್ಸ್. ಬೆಂಗಳೂರಲ್ಲಿ 11 ಗಂಟೆಗೆಲ್ಲ ದೇವಸ್ಥಾನ ಎಲ್ಲ ಕ್ಲೋಸ್ ಆಗುತ್ತೆ. ಅದಕ್ಕೆ ಇನ್ನ 1 ಅವರ್ ಇದೆ. ನಾವು ಬೆಳಗ್ಗೆನೆ 5 ಗಂಟೆಗೆ ಎದ್ದು ಟಿಫನ್ ಸಹ ಮಾಡಿಲ್ಲ, ಕಾಫಿನೂ ಇಲ್ಲ, ಲಂಚ್ ಗಿಂಚ್ ಏನೂ ಇಲ್ಲ. ದೇವಸ್ಥಾನ ಮೇಲೆ ಭಕ್ತಿ ಇರೋದ್ರಿಂದ ಇವತ್ತು ಇಷ್ಟೊಂದು ಬೆಂಗಳೂರು ಗಾಡಿದಲ್ಲಿ ಸುತ್ತಾಡ್ತಾ ಇದ್ದೀರಿ. ಗಡಿ ಗಾಯ್ಸ್, ವಿನಾಯಕ ಟೆಂಪಲ್ ನೆಕ್ಸ್ಟ್ ಯಾವ ತರ ಇರುತ್ತೆ ದೇವಸ್ಥಾನ ಎಲ್ಲ ತೋರಿಸ್ಕೋಣ. ಕೊನೆಗೂ ವಿನಾಯಕ ಟೆಂಪಲ್ ಬಂದಿದ್ದೀರಿ. ಆಚೆಯಿಂದ ನೋಡಿ ಗಾಯ್ಸ್ ಹೆಂಗಿದೆ.
ಗೈಸ್ ಇದು ದೇವಸ್ಥಾನ ಗೈಸ್ ಎಂಟ್ರೆನ್ಸ್. ಅಜ್ಜಿ ನೋಡಿ ನೀವೇ ತಗೊಳ್ಳಿ ಅಂತಾರೆ. ಅಜಯ್ ಅಜಯ್ ಓಡೋದಲ್ಲ. ಅದೇ ನೋಡಿ ಅಜ್ಜಿ ತುಂಬಾ ಕಡಿಮೆ ಕೊಡ್ತಾ ಇದಾರೆ. ಈ ಕಡೆ ವಿನಾಯಕ ದೇವಸ್ಥಾನ ಬಂದಾಗ ಅಜ್ಜಿ ಹತ್ರನೇ ತಗೊಳ್ಳಿ. ಅಜ್ಜಿ ಹತ್ರ ಹೂವು ತಗೊಂಡು ದೇವಸ್ಥಾನ ಒಳಗಡೆ ಬಂದು ನೋಡಿದ್ರೆ ಕ್ಯೂ ಅಂತೂ ತುಂಬ ದೊಡ್ಡದಾಗಿತ್ತು ಗಾಯ್ಸ್. ಇದ್ರೊಳಗಡೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಗಾಯ್ಸ್. ದರ್ಶನ ಆಗೋದು ನಮಗೆ ನೋಡಬೇಕು. ಬಾರಿಸ್ತವ್ರೆ ಪ್ರಸಾದಗಳನ್ನ ಬಾರಿಸ್ತವ್ರೆ. ನಾವಿನ್ನ ಲೈನಲ್ಲಿ ಹೋಗ್ತಾ ಇದೀವಿ ಗಾಯ್ಸ್ ದೇವಸ್ಥಾನಕ್ಕೆ. ವಿಡಿಯೋ ಮಾಡಿದ್ದೆ ಹುಡುಗರು ವಿಡಿಯೋ ಮಾಡ್ಬಿಟ್ಟು ನಾವು ಬೈತಾರ ನೋಡಿ ಅವ್ರು ಇವಾಗ ವಿಡಿಯೋ ಮಾಡ್ಬಿಡಿ ಅಂತಾರೆ ಗಾಯ್ಸ್. ವಿಡಿಯೋ ಮಾಡಕ್ಕಾಗಲ್ಲ ದೇವಸ್ಥಾನ ಒಳಗಡೆ, ಆಚೆ ಮಾತ್ರ ತೋರಿಸ್ಕೊಡ್ತೀರಿ. ವೆಯ್ಟ್ ಮಾಡ್ತಾ ಇರಿ ಗಾಯ್ಸ್. ಇವಾಗ ಆಚೆನೆ ತೆಂಗಿನಕಾಯಿ ಹೊಡ್ಕೊಂಡು ದೇವಸ್ಥಾನ ಒಳಗಡೆಗೆ ಎಂಟ್ರಿ ಆಗ್ತಾ ಇದ್ರಿ ಗಾಯ್ಸ್. ಇವಾಗ ನೀವು ಯಾರಾದರೂ ಬಂದಾಗ ಆಚೆನೆ ತೆಂಗಿನಕಾಯಿ ಬೋರ್ಡ್ ಹಾಕಿರ್ತಾರೆ, ಆಚೆನೆ ತೆಂಗಿನಕಾಯಿ ಹೊಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಗಾಯ್ಸ್. ವಿನಾಯಕನ ದರ್ಶನ ಮಾಡಿಕೊಂಡು ಒಳಗಡೆ ವಿಡಿಯೋ ಮಾಡಕ್ ಬಿಡಲಿಲ್ಲ ಗಾಯ್ಸ್. ಅದಕ್ಕೆ ಇವಾಗ ದರ್ಶನ ಮಾಡಿಕೊಂಡು ನಮ್ಮ ಬಾಸ್ ಪ್ರಸಾದ ಕರ್ಕೊಂಬಂದಿರ ಗಾಯ್ಸ್. ದೇವಸ್ಥಾನ ಒಳಗಡೆ ದೇವ್ರನ್ನ ತೋರ್ಸೋಕ್ಕೆ ಬಿಡಲಿಲ್ಲ ಅವರು. ಅಟ್ಲೀಸ್ಟ್ ಆಚೆ ಬಂದು ದೇವಸ್ಥಾನ ಆಚೆಯಿಂದ ಅದು ತೋರಿಸೋಣ ಅಂತ ಆಚೆಯಿಂದ ದೇವಸ್ಥಾನ ಒಳಗಡೆನ ಝೂಮ್ ಮಾಡಿ ವಿಡಿಯೋ ಮಾಡಿಕೊಂಡೆ ಗಾಯ್ಸ್. ಇವತ್ತಿನ ಲಾಗಲ್ಲಿ 3 ಟೆಂಪಲ್ನ ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ನಮ್ಮ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಈ ಲಾಗ್ನ ಟಿಫನ್ನ ಮಾಡಿಕೊಂಡು ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ ಗಾಯ್ಸ್. ಓಕೆ, ಬಾಯ್ ಬಾಯ್, ಲವ್ ಯು ಆಲ್.